ಹಾಯ್ ಡಲಿಂಗ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿಂದ ಫಾರ್ ದ ನೆಕ್ಸ್ಟ್ 7 days ನಾನು ಇನ್ನರ್ ಇಂಜಿನಿಯರಿಂಗ್ ಕೋರ್ಸ್ನ ಮಾಡ್ತಾಯಿದ್ದೀನಿ. ಇನ್ನರ್ ಇಂಜಿನಿಯರಿಂಗ್ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ. ಇದೊಂದು ಆನ್ಲೈನ್ ಕೋರ್ಸ್ ಪ್ರೊವೈಡೆಡ್ ಬೈ ಸದ್ಗುರು ಅವ್ರದ್ದು. ಇವಾಗ ಟೈಮ್ ಬಂದು 4:11 ಕರೆಕ್ಟಾಗಿ 4:11ಕ್ಕೆ ನಾನಿವಾಗ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಆ್ಯಂಡ್ ಪೂಜೆಯನ್ನು ಮಾಡಿ ಇವತ್ತಿಂದ ಇನ್ನರ್ ಇಂಜಿನಿಯರಿಂಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇನ್ನರ್ ಇಂಜಿನಿಯರಿಂಗ್ ಹೇಗಿರುತ್ತೆ, ಏನೇನೆಲ್ಲ ಇರುತ್ತೆ, ಇದು ತೊಗೊಂಡ್ರೆ ನಿಜವಾಗ್ಲೂ ತುಂಬ ಜನ, ಅಷ್ಟೊಂದು ಜನ ಹೇಳೋ ಥರ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ. ನಾವು ಇನ್ನೊಂದು ಡೈಮೆನ್ಷನ್ಗೆ ಹೋಗ್ತೀವ, ಆ ಇನ್ನೊಂದು ಡೈಮೆನ್ಷನ್ ಹೇಗಿರುತ್ತೆ, ಯಾವ ಥರ ಫೀಲ್ ಆಗುತ್ತೆ ಅಂತ ಎಲ್ಲ ನಾನು ನಿಮಗೆ ಡೀಟೇಲ್ಡಾಗಿ ಈ 7 ಸ್ಟೆಪ್ಪಲ್ಲಿ ಏನಿತ್ತು, ಹೇಗಿದೆ ಅಂದರೆ ಕಂಪ್ಲೀಟಾಗಿ ಹೇಳೋದಕ್ಕಾಗೋದಿಲ್ಲ. ಇಟ್ ಈಸ್ ಪೇಯ್ಡ್ ಕೋರ್ಸ್ ಆಗಿರೋದ್ರಿಂದ ನಿಮಗೆ ಅರ್ಥ ಆಗೋ ಥರ, ನಿಮಗೆ ತೊಗೊಂಡ್ರೆ ವರ್ಕ್ ಆಗುತ್ತಾ ಅನ್ನೋದು ಒಂದು ಕ್ಲಾರಿಟಿ ಸಿಗೋ ಥರ ನಾನು ನಿಮಗೆ ನೀಟಾಗಿ ಹೇಳ್ತೀನಿ. ಕಾಮನ್. ಅದಕ್ಕೂ ಮುಂಚೆ ಇನ್ನರ್ ಇಂಜಿನಿಯರಿಂಗ್ ಅಂದರೆ ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೊಂದು ಚಿಕ್ಕದಾಗಿ ಬ್ರೀಫ್ನ ಕೊಟ್ಬಿಡ್ತೀನಿ. ಇನ್ನರ್ ಇಂಜಿನಿಯರಿಂಗ್ ಅಂದರೆ ಎಕ್ಸ್ಪ್ಲೋರಿಂಗ್ ದ ಇನ್ನರ್ ಸೈನ್ಸಸ್ ಆಫ್ ಅವರ್ ಸೆಲ್ಫ್, ಅಂದರೆ ನಮ್ಮೊಳಗಡೆ ನಾವು ನೋಡ್ಕೊಳ್ಳುವಂಥ ಒಂದು ಕೋರ್ಸ್ ಇದು. ಅದ್ರ ಜೊತೆಗೆ ಆದಿಯೋಗೇಂದ್ರದ ಫಸ್ಟ್ ಯೋಗಿ ಮಾಡಿದಂಥ ಯೋಗಿಕ್ ಪ್ರಾಕ್ಟೀಸಸ್ಗಳನ್ನ ಕೂಡ ನಮಗೆ ಹೇಳ್ಕೊಡ್ತಾರೆ. ದಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಸೊ ಇದು ಒಂದು ಚಿಕ್ಕ ಬ್ರೀಫು. ನಿಮಗೆ ಇನ್ನೂ ಡೀಟೇಲ್ಡ್ ಆಗಬೇಕು ಅಂದರೆ ನೀವು ಆನ್ಲೈನಲ್ಲಿ ಸರ್ಚ್ ಮಾಡ್ಬೋದು ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು, ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಆ್ಯಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ. ಜಸ್ಟ್ ಇವಾಗ ತಾನೇ ಇನ್ನರ್ ಇಂಜಿನಿಯರಿಂಗ್ನ ತೊಗೊಂಡಿದ್ದೆ. ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ ಫಸ್ಟ್ ಡೇ. ಫಸ್ಟ್ ನಾನು ನಿಮಗೆ ಇದ್ರ ಬಗ್ಗೆ ಬ್ರೀಫ್ ಕೊಟ್ಬಿಡ್ತೀನಿ. ಇನ್ನರ್ ಇಂಜಿನಿಯರ್ ಹೇಗೆ ವರ್ಕ್ ಆಗುತ್ತೆ, ಹೇಗಿದೆ, ಎಷ್ಟು ಸ್ಟೆಪ್ಸ್ ಇರುತ್ತೆ ಅಂತ. ಇನ್ನರ್ ಇಂಜಿನಿಯರಿಂಗ್ ಬಂದು ಒಂದು ಆನ್ಲೈನ್ ಕೋರ್ಸ್ ಸದ್ಗುರು ಅವ್ರ ಕಡೆಯಿಂದ. ಜಸ್ಟ್ 7 ಸ್ಟೆಪ್ಸ್ ಇರುತ್ತೆ. ಅಂದರೆ ಎವ್ರಿ ಡೇ ಒಂದೊಂದು ಸ್ಟೆಪ್ ಥರ, ಅಥವಾ ನೀವು ಅದನ್ನು 10 ಸ್ಟೆಪ್ಸ್ ಆಗಿ ಕೂಡ ನೀವು ಕನ್ವರ್ಟ್ ಮಾಡ್ಕೊಬೋದು. ಒನ್ಸ್ ನೀವು ಎನ್ರೋಲ್ ಆಗಬೇಕಾದ್ರೆ ಅದಕ್ಕೆ ಹೇಳುತ್ತೆ, ನೀವು ಈ 7 ಸ್ಟೆಪ್ಸ್ನ 7 ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀರಾ ಅಥವಾ 10 ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀರಾ ಅಂತ. ಇದು ಟೈಮ್ ಡ್ಯೂರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಸ್ಟೆಪ್ ವಾಸ್ ಸಿಂಪಲ್, ನೀಟ್ ಆ್ಯಂಡ್ ಪರ್ಫೆಕ್ಟ್ ಆಗಿತ್ತು. ಸದ್ಗುರು ಅವರ ಇಂಟ್ರೊಡಕ್ಷನಿಂದ ಈ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಅವ್ರು ನಮ್ಮನ್ನ ಫಸ್ಟ್ ಕಾಮ್ ಆಗಿ ಮಾಡಿ ಬ್ರೀದಿಂಗ್ ಎಕ್ಸಸೈಸಿಂದ ಅವರು ಶುರು ಮಾಡ್ತಾರೆ. ಬ್ರೀದಿಂಗ್ ಎಕ್ಸಸೈಸ್ ಆದಮೇಲೆ ಒಂದು ಮೈಂಡ್ ಎಕ್ಸಸೈಸ್ ಮಾಡಿಸ್ತಾರೆ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ವೆರಿ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ಸ್ಟೋರೀಸ್ ಹೋಗುತ್ತೆ. ಸ್ಟೋರೀಸ್ ಹೋದ್ಮೇಲೆ ಸ್ವಲ್ಪ ಒಂದು ಕಾನ್ವರ್ಸೇಷನ್ ಇರುತ್ತೆ ಆ್ಯಂಡ್ ಇಟ್ ವಾಸ್ ವೆರಿ ಫನಿ ಆ್ಯಂಡ್ ವೆರಿ ವೆರಿ ಮೀನಿಂಗ್ಫುಲ್ ಆಗಿರುತ್ತೆ. ಅದು ಬಿಟ್ಟರೆ ಲಾಸ್ಟಲ್ಲಿ ಒಂದು ಸೆಷನ್ ಇರುತ್ತೆ, ಅದ್ರ ಬಗ್ಗೆ ನಾನು ಏನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಇಟ್ ವಾಸ್ ಗುಡ್. ಅಷ್ಟಾಗಿದೆ. ಇವಾಗ ಫಸ್ಟ್ ಸ್ಟೆಪ್ಪು ನೋಡೋಣ ಹೇಗೆ ವರ್ಕ್ ಆಗುತ್ತೆ, ಮುಂದೆ ಹೇಗಿರುತ್ತೆ, ಏನು ಚೇಂಜಸ್ ಆಯಿತು, ಏನು ಚೇಂಜಸ್ ಆಗಿಲ್ಲ, ನಿಜವಾಗ್ಲೂ ವರ್ಕ್ ಆಗುತ್ತಾ ಇದು. ಅಷ್ಟೊಂದು ಜನ ವರ್ಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ನಾನು ನಿಮಗೆ ನನ್ನ ಜೆನ್ಯೂನ್ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದೀನಿ. ನೀವು ಕೂಡ ನೋಡ್ಬೋದು. ನನಗೇನಾದರೂ ವರ್ಕ್ ಆದರೆ ನೀವು ಕೂಡ ತಗೊಂಡು ನಿಮಗೂ ಕೂಡ ನಿಮ್ಮ ಲೈಫ್ನ ನಿಮ್ಮ ಇಷ್ಟ ಬಂದಂತೆ ನೀವು ಕೂಡ ವರ್ಕ್ ಮಾಡ್ಕೊಬೋದು. ಓಕೆನಾ? ಸೊ ನಾಳೆ ಸಿಗೋಣ ಸೆಕೆಂಡ್ ಸ್ಟೆಪ್ ವಿಡಿಯೋದಲ್ಲಿ. ಲವ್ ಯು ಡಾರ್ಲಿಂಗ್ಸ್. ಬಾಯ್.